ಆಶ್ರಯದಲ್ಲಿ ಸುಖವಾಗಿರುತ್ತಾನೆ, ನಿನಗೆ ಮಂಗಳವಾಗುತ್ತದೆ, ಕಳಿಸು ಎಂದರು. ದಶರಥ ಭಾರವಾದ ಮನಸ್ಸಿಂದ ಹೋಗ್ತಾನೆ. ಅಂದ್ರೆ ವಿಶ್ವಾಮಿತ್ರ ಮುನಿಗಳಿಗೆ ರಾಮನ ಬಗ್ಗೆ ಪೂರ್ಣವಾದ ಜ್ಞಾನ ಇರುತ್ತೆ, ಅವರು ರಾಮನನ್ನೇ ಕಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಕೊನೆಗೆ ವಶಿಷ್ಠರು ಯಾರು? ರಾಮ ಮತ್ತು ಲಕ್ಷ್ಮಣ, ಭರತ, ಶತ್ರುಘ್ನ ವಿದ್ಯಾಗುರುಗಳು. ಅವರು ಏನ್ ಹೇಳ್ತಾರೆ? ದಶರಥ ಮಹಾರಾಜ ಹೇಳ್ತಾರೆ, ರಾಮನು ವಿಶ್ವಾಮಿತ್ರ ಆಶ್ರಯದಲ್ಲಿ ಸುಖವಾಗಿರ್ತಾನೆ, ನೀವು ಯಾವುದೇ ಭಯ ಪಡದೆ ರಾಮನನ್ನ ವಿಶ್ವಾಮಿತ್ರ ಕಳಿಸ್ಕೊಡು ಅಂತ ದಶರಥ ಮಹಾರಾಜನಿಗೆ ಯಾರು ಹೇಳ್ತಾರೆ? ವಶಿಷ್ಠರು ಹೇಳ್ತಾರೆ. ದಶರಥ ಬಹಳ ಭಾರವಾದ ಮನಸ್ಸಿನಿಂದ ಆ ಪ್ರಸ್ತಾವನೆಗೆ ಒಪ್ಪಿಗೆಯನ್ನ ಕೊಡ್ತಾನೆ. ಅರ್ಥ ಆಗ್ತದೆ? ಭಾರವಾದ ಮನಸ್ಸು ಅಂತಂದ್ರೆ ಅದರ ಫೋರ್ಸ್ ಇರುತ್ತೆ, ಒತ್ತಡದಿಂದ ಕಳಿಸ್ದೋ ಬೇಡ ಏನಾಗುತ್ತೆ ಅಂತ ಗೂಡಾಗಿರುತ್ತೆ ಮನಸ್ಸು. ಆಯ್ತಾ? ಅರ್ಥ ಆಗ್ತಿದ್ಯಾ? ಕತೆ ಅರ್ಥ ಆಗ್ತಿದ್ಯಾ? ಕತೆ ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಮತ್ತೆ ಯಾರಾದ್ರೂ ಹೇಳಿ. ನಾನು ಫಸ್ಟ್ ಸಂಚಿತ ಒಂದ್ಸತಿ ಹೇಳ್ತೀನಿ, ಆಮೇಲೆ ಕೇಳಿಸ್ಕೊಂಡು ಅಂತ ಹೇಳ್ತೀನಿ. ಆಯ್ತಾ? ನೋಡಿ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಆಚಾರ್ಯ ವಶಿಷ್ಠರಲ್ಲಿ ಸಕಲ ಶಾಸ್ತ್ರಗಳನ್ನ ಧನುರ್ವಿದ್ಯೆಯನ್ನು ಕಲಿತಾರೆ. ಕಲ್ತ ಹೋಗ್ತಾರೆ. ಅದರಲ್ಲಿ ರಾಮನಿಗೆ, ದಶರಥ ಮಹಾರಾಜನಿಗೆ ರಾಮ ಅಂತಂದ್ರೆ ಬಹಳ ಇಷ್ಟ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ದಶರಥ ಮಹಾರಾಜ ಒಂದು ಸಭೆಯಲ್ಲಿ ಇರ್ತಾನೆ, ಒಂದು ಸಭೆ ಸೇರಿರ್ತಾನೆ. ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ದೂತ ಬಂದು ಹೇಳ್ತಾನೆ, ವಿಶ್ವಾಮಿತ್ರ ಮಹಾಮುನಿಗಳು ಸಭೆಗೆ ಬರ್ತಾ ಇದ್ದಾರೆ ಒಂದು ಸುದ್ದಿಯನ್ನು ತಲುಪಿಸ್ತಾನೆ ದಶರಥ ಮಹಾರಾಜನಿಗೆ. ಅವಾಗ ಅವ್ರು ಬರ್ತಾರೆ, ಋಷಿಗಳು ಅವರನ್ನ ಯೋಗ್ಯ ರೀತಿ ಉಪಚಾರ ಮಾಡ್ತಾನೆ. ಯಾಕೆ ಬಂದ್ರಿ ಅಂತ ಕಾರಣವನ್ನು ಕೇಳಿದಾಗ, ಈ ತರ ನಾವು ಯಜ್ಞವನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ, ಆದ್ರೆ ಆ ಯಜ್ಞಕ್ಕೆ ರಾಕ್ಷಸರು ತೊಂದರೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಥವಾ ಯಜ್ಞ ನಿರ್ವಿಘ್ನವಾಗಿ ನೆರವೇರಿಸಲಿಕ್ಕೆ ನಿನ್ನ ಮಗನಾದ ರಾಮನನ್ನು ನನ್ನೊಟ್ಟಿಗೆ ಕಳಿಸ್ಕೊಡ್ಬೇಕು ಅಂತ ಯಾರು ಹೇಳ್ತಾರೆ? ವಿಶ್ವಾಮಿತ್ರ ಮಹಾಮುನಿಗಳು ದಶರಥ ಮಹಾರಾಜನ ಕೇಳ್ತಾನೆ. ಆದ್ರೆ ದಶರಥ ಮಹಾರಾಜ ಒಪ್ಪಲ್ಲ. ಯಾಕೆ? ನನ್ನ ಮಗ ತುಂಬಾ ಚಿಕ್ಕವನು, ನಾನೇ ಬಂದು ಯುದ್ಧವನ್ನ ಮಾಡಿ ಆ ಎಲ್ಲ ರಾಷ್ಟ್ರಗಳನ್ನು ಸಂಹಾರ ಮಾಡುತ್ತೇನೆ ಅಂತ ಯಾರು ಹೇಳ್ತಾರೆ? ದಶರಥ ಮಹಾರಾಜ ಹೇಳ್ತಾರೆ. ಆದ್ರೆ ವಿಶ್ವಾಮಿತ್ರ ಮುನಿಗಳಿಗೆ ರಾಮನ ಬಗ್ಗೆ ಪೂರ್ಣವಾದ ಜ್ಞಾನ ಇರುತ್ತೆ. ರಾಮ ಸಾಮಾನ್ಯನಲ್ಲ ಅವನು, ಅಲ್ವಾ? ಕೃಷ್ಣನ ಅವತಾರ ನೋಡಿದಾಗ ಅವ್ನು ಚಿಕ್ಕ ವಯಸ್ಸಲ್ಲಿ ಆ ಪೂಜನೆ ಸಾಯಿಸ್ತಾನೆ ಅಲ್ವಾ? ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಎಂತ ಸಾಮರ್ಥ್ಯ ಇತ್ತು, ಎಂತ ಶಕ್ತಿ ಇತ್ತು ಅಂತ ನಾವು ನೋಡ್ಬೋದು. ಆಯ್ತಾ? ವಿಶ್ವಾಮಿತ್ರನಿಗೆ ರಾಮನ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಅವರು ರಾಮನನ್ನೇ ಕಳಿಸಬೇಕೆಂದು ಒತ್ತಾಯ ಮಾಡ್ತಾರೆ. ಮತ್ತೆ ರಾಮನಿಗೆ ಕಳಿಸ್ಕೊಡ್ಲೇಬೇಕು ಅಂತ ವಿಶ್ವಾಮಿತ್ರರು ಯಾರಿಗೆ ಒತ್ತಾಯ ಮಾಡ್ತಾರೆ? ಅದ್ರ ಮಧ್ಯೆ ಮಹರ್ಷಿ ವಶಿಷ್ಠರು ಮಧ್ಯೆ ಬಂದು ಅವರು ಸಹ ದಶರಥ ಮಹಾರಾಜನಿಗೆ ಹೇಳಿ, ಕಳಿಸ್ಕೊಡು, ರಾಮ ಮಹರ್ಷಿ ವಿಶ್ವಾಮಿತ್ರ ಜೊತೆಗೆ ಸುಖವಾಗಿರ್ತಾರೆ ಅಂತ ಹೇಳ್ತಾರೆ. ಮಂಗಳವಾಗುತ್ತೆ, ಅವರಿಗೆ ಮಂಗಳ ಆಗುತ್ತೆ, ನಿನಗೂ ಮಂಗಳವಾಗುತ್ತೆ ಅಂತ ಹೇಳಿ ಕಳಿಸ್ತಾನೆ. ಆ ಪ್ರಸ್ತಾವನೆಗೆ ಗುರುಗಳು ಹೇಳಿದಾಗ, ಆಸ್ಥಾನ ವಿದ್ವಾನ ಗುರುಗಳು ಹೇಳಿದಾಗ ಸಹಜವಾಗಿ ದಶರಥ ಮಹಾರಾಜ ಒಪ್ಪಿ ಭಾರವಾದ ಮನಸ್ಸಿನಿಂದ ರಾಮನನ್ನ ವಿಶ್ವಾಮಿತ್ರ ಮುನಿಗಳ ಜೊತೆ ಕಳಿಸ್ಕೊಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದು ಕಥೆ. ಅರ್ಥ ಆಯ್ತಾ? ಇನ್ನ ಬಹಳ ಇದೆ, ಕೈ ಏನು